ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಿಗೆ ಮರು ಅರ್ಜಿಗಳನ್ನು ಹಾಕೋದ್ರ ಬಗ್ಗೆ ಮತ್ತು ಆ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿಸಿಕೊಳ್ಳುವುದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಹಣ ಪಡೆಯಲು ಪುನಃ ಅರ್ಜಿ ಹಾಕಬೇಕು. ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. 200 ಯೂನಿಟ್ ಫ್ರೀ ಕರೆಂಟ್ಗೂ ಮತ್ತೆ ಅರ್ಜಿ ಕಡ್ಡಾಯ. ಗೃಹಜ್ಯೋತಿಗೂ ಕೂಡ ಅವರು ನೋಡಿದ್ರಲ್ವಾ, ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 2026ರ ಜೂನ್ ತಿಂಗಳಲ್ಲಿ ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದಾರೆ. ಈ ಒಂದು ಯೋಜನೆಗಳ ಸೌಲಭ್ಯವನ್ನು ಪಡೆಯುತ್ತಿರುವಂತಹ ಲಕ್ಷಾಂತರ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವುದು ಅಥವಾ ತಮ್ಮ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಈ ಒಂದು ಯೋಜನೆಗಳಿಗೆ ಮರು ಅರ್ಜಿಗಳು ಅಥವಾ ಮರುಪರಿಶೀಲನೆ ಯಾಕೆ ಪ್ರಾರಂಭವಾಗಿದೆ ಅಂದರೆ ಸರ್ಕಾರದ ಒಂದು ಬೊಕ್ಕಸಕ್ಕೆ ಬೀಳುತ್ತಿರುವಂತಹ ಒಂದು ನಷ್ಟವನ್ನು ತಪ್ಪಿಸಲು, ಜೊತೆಗೆ ನೈಜವಾದಂತಹ ಒಂದು ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಸೌಲಭ್ಯ ತಲುಪಿಸಬೇಕೆನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ದಾಖಲೆಗಳ ಪರಿಶೀಲನೆ ಅಥವಾ ಮರು ಅರ್ಜಿಗಳನ್ನು ಪ್ರಾರಂಭ ಮಾಡಬೇಕಂತಂದೇಳ್ಬಿಟ್ಟು ಸರ್ಕಾರದಿಂದ ಘೋಷಣೆಯನ್ನು ಮಾಡಲಾಗಿದೆ. ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನನ್ನು ಯಾರ್ಯಾರು ಹಾಕ್ಬೋದು, ಅವ್ರಿಗೆ ಏನು ಅರ್ಹತೆ ಇರಬೇಕಂತಂದಿದ್ರೆ ಕರ್ನಾಟಕದಲ್ಲೇ ಇರಬೇಕು, ಜೊತೆಗೆ BPL APL ಕಾರ್ಡನ್ನು ಹೊಂದಿರಬೇಕು, ಜೊತೆಗೆ ಆ ಒಂದು ರೇಷನ್ ಕಾರ್ಡ್ನಲ್ಲಿರುವಂಥ ಮನೆಯ ಯಜಮಾನಿ ಈ ಒಂದು ಯೋಜನೆಯನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಜೊತೆಗೆ ಮನೆಯ ಯಜಮಾನಿ ಅಥವಾ ಅವರ ಒಂದು ಪತಿ ಏನಾದರೂ ಇನ್ಕಮ್ ಟ್ಯಾಕ್ಸ್ ಅಥವಾ ಸರ್ಕಾರಕ್ಕೆ GST ಕಟ್ತಾ ಇದ್ದರೆ ಅಂಥವರು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಬರಲ್ಲ. ಓಕೆನಾ, ಅಂಥವರು ಕೂಡ ಈ ಒಂದು ಅರ್ಜಿಯನ್ನು ಹಾಕ್ಬಿಟ್ಟು ಆ ಒಂದು ಸೌಲಭ್ಯವನ್ನು ಪಡೀತಿದ್ದಾರೆ. ಅಂತಹದನ್ನು ತಪ್ಪಿಸೋದಕ್ಕೋಸ್ಕರ ಈ ಒಂದು ಮರುಪರಿಶೀಲನೆ ಅಥವಾ ಮರು ಅರ್ಜಿಗಳು ಪ್ರಾರಂಭವಾಗ್ತವೆ. ಓಕೆನಾ, ಜೊತೆಗೆ ಈ ಒಂದು ಅಪ್ಲಿಕೇಶನನ್ನು ನಾವು ಎಲ್ಲೆಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಂದಿದ್ರೆ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು ಮತ್ತು ನಾಡ ಕಚೇರಿಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನ್ಗಳ ಅಂದರೆ ಮರು ಅಪ್ಲಿಕೇಶನ್ಗಳನ್ನು ಅಥವಾ ಮರುಪರಿಶೀಲನೆಯನ್ನು ಮಾಡಿಸ್ಕೊಳ್ಬೋದು. ಇನ್ನು ಈ ಗೃಹಲಕ್ಷ್ಮಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಆಕ್ಸಿಸ್ ರೂಲ್ಸ್ಗಳು ಬಂದಿಲ್ಲ. ಅದಾದ ನಂತರ ಅಪ್ಲಿಕೇಶನ್ಗಳು ಪ್ರಾರಂಭ ಆಗ್ತವೆ. ಇಲ್ಲಿವರೆಗೆ 30 ಕಂತಿನ ಒಂದು ಹಣ ಜಮಾ ಮಾಡಿದ್ದಾರೆ. ಇನ್ನು ಬಾಕಿ ಇರುವಂಥ ಒಂದು ಹಣ ಜಮಾ ಆದ ನಂತರ ಈ ಒಂದು ಅಪ್ಲಿಕೇಶನ್ಗಳು ಪ್ರಾರಂಭವಾಗ್ಬೋದು. ಓಕೆನಾ, ನೆಕ್ಸ್ಟ್ 2026ರ ಈ ಮರು ಅರ್ಜಿಗಳು ಅಥವಾ ಮರು ಪರಿಶೀಲನೆಯನ್ನು ಮಾಡೋಕ್ಕೆ ಏನು ಕಾರಣ ಅಂತಂದಿದ್ರೆ ಗೃಹಲಕ್ಷ್ಮಿ ಮೊದಲನೇದಾಗಿ ಮೃತಪಟ್ಟವರ ಹೆಸರಿನಲ್ಲಿ ಕೂಡ ಹಣವನ್ನು ಪಡೆಯಲಾಗ್ತದೆ. ಆದಾಯದ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರುವಂತಹ ಆ ಒಂದು ಮನೆಯ ಯಜಮಾನಿ ಅಥವಾ ಅವರ ಗಂಡ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರು ಅವರು ಕೂಡ ಈ ಒಂದು ಸೌಲಭ್ಯವನ್ನು ಪಡಿತಿದ್ದಾರೆ. ಜೊತೆಗೆ ಗೃಹಜ್ಯೋತಿಗೆ ಸಂಬಂಧಪಟ್ಟಂತೆ ಒಂದೇ ಹೆಸರಿನಲ್ಲಿ ಹಲವಾರು ರೀತಿಯಾದಂಥ ಮೀಟರ್ಗಳಲ್ಲಿ ವಿದ್ಯುತ್ ಬಳಕೆ ಆಗ್ತಿದೆ. ಜೊತೆಗೆ ಮನೆಯ ಒಂದು ಯೂಸ್ಗೆ ಅಂತೇಳಿ 200 ಯೂನಿಟ್ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಆದರೆ ಅದನ್ನು ವಾಣಿಜ್ಯ ಬಳಕೆಗೂ ಕೂಡ ಈ ಒಂದು ವಿದ್ಯುತ್ತನ್ನು ಬಳಕೆ ಮಾಡಲಾಗ್ತದೆ. ಇಂಥವುಗಳನ್ನು ತಡೆಗಟ್ಟೋದಕ್ಕೋಸ್ಕರ ಸರ್ಕಾರ ಈ ಒಂದು ಮರು ಅರ್ಜಿಗಳನ್ನು ಅಥವಾ ಮರುಪರಿಶೀಲನೆಯನ್ನು ಪ್ರಾರಂಭ ಮಾಡಬೇಕಂತಂದೇಳ್ಬಿಟ್ಟು ಘೋಷಣೆಯನ್ನು ಹೊರಡಿಸಿದ್ದಾರೆ. ಇನ್ನು ಈ ಒಂದು ಮರು ಅರ್ಜಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳೇನಂತಂದೇಳಿದ್ರೆ ಒನ್ ಟೈಮ್ ಬಯೋಮೆಟ್ರಿಕ್ ಪರಿಶೀಲನೆ ಅಂದರೆ ಫಿಂಗರ್ ಪ್ರಿಂಟು, ನೆಕ್ಸ್ಟ್ ಮುಖದ ಒಂದು ಸ್ಕ್ಯಾನ್ ಮಾಡ್ತಾರೆ, ಬಯೋಮೆಟ್ರಿಕ್ ದೃಢೀಕರಣ ಮಾಡ್ಕೊಳ್ತಾರೆ. ಓಕೆನಾ, ನೆಕ್ಸ್ಟ್ ತೆರಿಗೆದಾರರ ಒಂದು ಪರಿಶೀಲನೆ ಮಾಡ್ತಾರೆ. ಅಂದರೆ ಅವರ ಒಂದು ಸೌಲಭ್ಯವನ್ನು ಪಡೆಯುತ್ತಿರುವಂಥ ಯಜಮಾನಿ ಮತ್ತು ಅವರ ಪತಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅವರ ಒಂದು GST ಆಗಿರ್ಬೋದು, ಅವುಗಳನ್ನು ಪರಿಶೀಲನೆ ಮಾಡ್ತಾರೆ. ಈಗಾಗಲೇ ಈ ಒಂದು ಸೌಲಭ್ಯ ಅಂದರೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಯ ಒಂದು ಸೌಲಭ್ಯವನ್ನು ಪಡೆಯುತ್ತಿರುವಂತಹ ಎಲ್ಲ ಫಲಾನುಭವಿಗಳು ಸರ್ಕಾರ ಸೂಚಿಸಿದಂತಹ ಒಂದು ದಿನಾಂಕದಂದು ಆ ಒಂದು ಕೇಂದ್ರಗಳಿಗೆ ಅಂದರೆ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಮತ್ತು ನಾಡ ಕಚೇರಿಗಳಿಗೆ ಹೋಗಿ ಈ ಒಂದು ಮರು ಅರ್ಜಿಗಳನ್ನು ಹಾಕ್ಬೋದು ಅಥವಾ ಈ ಒಂದು ದೃಢೀಕರಣವನ್ನು ಮಾಡಿಸ್ಕೊಂಡ್ಬಿಟ್ಟು ಆ ಒಂದು ಸೌಲಭ್ಯಗಳನ್ನು ಮತ್ತೆ ಪಡೆಯಬಹುದು. ಓಕೆನಾ, ಮೇನ್ ಆಗಿ ಇಲ್ಲಿ ಸರ್ಕಾರ ಸೂಚಿಸಿದಂಥ ಒಂದು ದಿನಾಂಕದಲ್ಲಿ ನೀವು ಈ ಒಂದು ಮರು ಅರ್ಜಿಗಳನ್ನು ಹಾಕದೇ ಇದ್ದಲ್ಲಿ ಅಥವಾ ಪರಿಶೀಲನೆಯನ್ನು ಮಾಡಿಸದೇ ಇದ್ದಲ್ಲಿ ಈ ನಿಮಗೆ ಬರುವಂಥ ಸೌಲಭ್ಯಗಳು ಅಂದರೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳ ಒಂದು ಸೌಲಭ್ಯ ಕಂಪ್ಲೀಟ್ ಆಗಿ ನಿಂತೋಗುತ್ತೆ. ಆದ್ದರಿಂದ ಸರ್ಕಾರ ಸೂಚಿಸಿದಂಥ ಒಂದು ದಿನಾಂಕದಂದು ಈ ಒಂದು ಅಪ್ಲಿಕೇಶನ್ಗಳಿಗೆ ನೀವು ಮರು ಪರಿಶೀಲನೆ ಅಥವಾ ಅರ್ಜಿಗಳನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಏನೇ ದಾಖಲಾತಿಗಳು ಬೇಕಂತಂದೇಳಿದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕು, ನೆಕ್ಸ್ಟ್ ರೇಷನ್ ಕಾರ್ಡ್ ಇರಬೇಕು, ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಇಲ್ಲಿ ಮೇನ್ ಆಗಿ ಏನಂತಂದೇಳಿದ್ರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಓಕೆನಾ, ನೆಕ್ಸ್ಟ್ ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ಕಿಗೂ ಕೂಡ ಈ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕಾಗುತ್ತದೆ. ಕಂಪಲ್ಸರಿಯಾಗಿ ಬ್ಯಾಂಕಲ್ಲಿ KYCಯನ್ನು ಕೂಡ ಕಂಪಲ್ಸರಿಯಾಗಿ ಮಾಡಿಸಿರಬೇಕಾಗುತ್ತದೆ. ಈ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದರೆ ಈ ಒಂದು ಸೌಲಭ್ಯಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ಮರು ಅಪ್ಲಿಕೇಶನನ್ನು ಎಲ್ಲಿ ಹಾಕಬೇಕಂತಂದೇಳಿದ್ರೆ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು ಮತ್ತು ನಾಡ ಕಚೇರಿಗಳಲ್ಲಿ ಸಲ್ಲಿಸಬಹುದು. ಈ ಒಂದು ಮರು ಅರ್ಜಿ ಅಥವಾ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಇನ್ನು ಯಾವುದೇ ಆಕ್ಸಿಸ್ ರೂಲ್ಸ್ಗಳು ಬಂದಿಲ್ಲ. ಅದಾದ ನಂತರ ಈ ಒಂದು ಅಪ್ಲಿಕೇಶನ್ಗಳು ಪ್ರಾರಂಭವಾಗುತ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿ ಬೇಕಂತಂದೇಳಿದ್ರೆ ನೀವು
ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸರ್ಚಲ್ಲಿ ಹೋಗ್ಬಿಟ್ಟು 24 FVR ಅಂತಂದು ಹೇಳ್ಬಿಟ್ಟು ಟೈಪ್ ಮಾಡಿ ಕ್ಲಿಕ್ ಮಾಡಿ. ನೆಕ್ಸ್ಟ್ 24 FVR ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಮತ್ತೊಂದು ಸರ್ಚ್ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ನೀವು 2026 ಅಂತಂದು ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚನ್ನು ಕೊಡಿ. ಓಕೆ, ಇಲ್ಲಿ ನೆಕ್ಸ್ಟ್ ನಾವು ಸ್ಕ್ರೋಲ್ ಮಾಡ್ಕೊತ ಬಂದಾಗೆ ಗೃಹಲಕ್ಷ್ಮಿ ಮತ್ತು ಗೃಹ ಯೋಜನೆ 2026 ಮರು ಅರ್ಜಿ ಅಂತ ಬರುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಆ ಒಂದು ಅರ್ಜಿನ ಸಲ್ಲಿಸಲಿಕ್ಕೆ ಬೇಕಾದಂಥ ಎಲ್ಲ ಮಾಹಿತಿ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ಇರುತ್ತೆ. ಓಕೆನಾ, ಇದನ್ನೆಲ್ಲ ಓದ್ಕೊಂಡ್ಬಿಟ್ಟು ನೀವು ಈ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅಂದರೆ ಆ ಒಂದು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಒಂದು ರೂಲ್ಸ್ಗಳು ಬಂದಿಲ್ಲ. ಅದಾದಮೇಲೆ ಈ ಒಂದು ಅರ್ಜಿಗಳು ಪ್ರಾರಂಭ ಆಗ್ತವೆ, ಅದಕ್ಕೆ ಅಪ್ಲೈ ಮಾಡಿ. ಓಕೆನಾ, ಅರ್ಹರಾಗಿರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಹಾಕಿ. ಇದೇ ರೀತಿಯಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.